ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗಂಗಾಮತ ಸಮಾಜಕ್ಕೆ ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ಗೆ ತಕ್ಕ ಪಾಠ. ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ. ಗಂಗಾವತಿ ಸಂಪುಟ ವಿಸ್ತರಣೆಯಲ್ಲಿ ಅಥವಾ ಪುನರಾಚನೆಯಲ್ಲಿ ಹಿಂದುಳಿದ ಗಂಗಾಮತ ಸಮಾಜಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು ಖಂಡನೀಯವಾಗಿದ್ದು, ಕೂಡಲೇ ಸಚಿವ ಸ್ಥಾನ ನೀಡದಿದ್ದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಗಂಗಾವತಿ ತಾಲೂಕು ಗಂಗಾಮತಸ್ಥರ ಸಂಘದ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ತಾಲೂಕು ಅಧ್ಯಕ್ಷ ಹನುಮೇಶ್ ಭಟಾರಿ ಹಾಗೂ ಜಿಲ್ಲಾ ಗೌರವ ಅಧ್ಯಕ್ಷ ರಾಜಶೇಖರ್ ಮುಷ್ಟೂರು, ಸಮಾಜದ ಏಕೈಕ ಶಾಸಕರಾದ ಮಂಕಾಳ ವೈದ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕನೂರು ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವಕಾಶ ನೀಡದಿರುವುದು ಸಮಾಜಕ್ಕೆ ಮಾಡಿರುವ ಅನ್ಯಾಯ ಹಾಗೂ ಅಗೌರವವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಗಂಗಾಮತ ಸಮಾಜವು ಸುಮಾರು 60 ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು, ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನ ಕಲ್ಪಿಸಬೇಕು ಎಂಬುದು ನಮ್ಮ ಬಹುಕಾಲದ ಬೇಡಿಕೆಯಾಗಿದೆ. ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಹೊಸಹಳ್ಳಿ ಮರಿಯಪ್ಪ, ಹನುಮೇಶಪ್ಪ, ಆನೆಗುಂದಿ ವೆಂಕಟೇಶ, ಪರಸಪ್ಪ ಆನೆಗುಂದಿ ಸೇರಿದಂತೆ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972 6138. ಹನುಮೇಶ್ ಭಟಾರಿ, ಗಂಗಾಮತ ಸಮಾಜ ತಾಲೂಕು ಅಧ್ಯಕ್ಷರು ಗಂಗಾವತಿ. ಇವತ್ತು ಪತ್ರಿಕಾ ಮಿತ್ರರೇ, ಇವತ್ತು ಪತ್ರಿಕಾ ಒಂದು ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಸುಮಾರು ನಮ್ಮ ಸಮಾಜವು 40ರಿಂದ 50 ಲಕ್ಷ ಜನಸಂಖ್ಯೆ ಹೊಂದಿದೆ. ಇದರಲ್ಲಿ ಭಟ್ಕಳ ಶಾಸಕರು ಒಬ್ಬರು ಆಯ್ಕೆ ಆಗಿದ್ದಾರೆ ನಮ್ಮ ಸಮಾಜ ವತಿಯಿಂದ. ಆಗ ವಿಧಾನ ಪರಿಷತ್ ಸದಸ್ಯರು ಕೂಡ ತಿಪ್ಪಣ್ಣ ಕಮಕನೂರು ಗುಲ್ಬರ್ಗ ಇವರು ಕೂಡ ಇದ್ದಾರೆ. ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರುವುದಿಲ್ಲ. ಯಾಕಂದ್ರೆ ಪ್ರತಿ ಒಂದು ಪಕ್ಷದಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಮಂತ್ರಿಗಳನ್ನು ಕೊಡ್ತಾ ಬಂದಿದ್ದಾರೆ. ಮಂಕಾಳ ವೈದ್ಯ ಹಿಂದೆ ಸಚಿವರಾಗಿ ಕೂಡ ಇದ್ರು. ಈಗ ಅವರಿಗೆ ಸಚಿವ ಫೋನ್ ಕೂಡ ಕರೆ ಬಂದಿದೆ. ಅವರು ಪ್ರಮಾಣ ವಚನಕ್ಕೆ ರಾಜಭವನ ಕೂಡ ಹೋಗಿದ್ದಾರೆ. ಕೊನೆಯ ಗಳಿಯಲ್ಲಿ ಅವರು ಸಂಪುಟ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಕಮಕನೂರು ಕೂಡ ಇದ್ದಾರೆ. ಅವರು ಅತ್ಯಂತ ಪ್ರಭಾವಿ ನಾಯಕರು ಗುಲ್ಬರ್ಗ ಜಿಲ್ಲೆಯಲ್ಲಿ. ಸುಮಾರು ಗುಲ್ಬರ್ಗ, ಯಾದಗಿರಿ, ಬೀದರ್ ಆ ಒಂದು 3 ಜಿಲ್ಲೆಯಲ್ಲಿ ಕನಿಷ್ಠ 4 ಲಕ್ಷ ಜನಸಂಖ್ಯೆ ಇದೆ ನಮ್ದು. ಅಲ್ಲಿ ತಿಪ್ಪಣ್ಣ ಕಮಕನೂರು ವಿಧಾನ ಪರಿಷತ್ ಸದಸ್ಯರಿಗಾದರೂ ಕೊಡಬಹುದಾಗಿತ್ತು, ಮಂಕಾಳ ವೈದ್ಯರಿಗಾದರೂ ಕೊಡಬೇಕಾಗಿತ್ತು. ನಮಗೆ ಸಚಿವ ಸ್ಥಾನದಿಂದ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಆಗಿದೆ. ಅದನ್ನು ಉದ್ದೇಶಿಸಿ ಇವತ್ತು ಪತ್ರಿಕಾ ಒಂದು ನಮ್ಮ ಸಮಾಜ ವತಿಯಿಂದ ಇವತ್ತು ಕರೆದಿದ್ದೇವೆ. ಮುಂದೆ ಇದನ್ನು ಸರಿ ಮಾಡದೇ ಇದ್ದರೆ ನಾವು ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಮುಂದಿನ ಹೋರಾಟ ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ತಾವು ಪತ್ರಿಕಾ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ. ರಾಜ್ಯಾದ್ಯಂತ 40ರಿಂದ 50 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಿಂದ ಈ ಸಚಿವರಾದ ಮಾಜಿ ಸಚಿವರ ಸ್ಥಾನವನ್ನು ಕೊಟ್ಟಿದ್ದರು ಯಾರೇ ನಮ್ಮ ಮಂಕಾಳ ವೈದ್ಯರಿಗೆ. ಈ ದಿನ ಸಂಪುಟ ಸಚಿವ ಸ್ಥಾನ ಕೊಟ್ಟಿನಿ ಅಂತ ಹೇಳಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅವ್ರ ಹೆಸರಿತ್ತು. ಆದರೂ ಹೆಸರು ಮಾಯವಾಯಿತು. ಯಾಕಂದ್ರೆ ನಾವು ಹಿಂದುಳಿದ ಜನಾಂಗದವರು. ಯಾಕಂದ್ರೆ ಎಷ್ಟು ನಾವು ಗಂಗಾಮಾತ ಮಕ್ಕಳು ನಾವು. ಯಾಕಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವಂತ ನಾವು ಅಂಬಿಗರು. ಹೌದಾ? ಎಷ್ಟು ಅಂಬಿಗರ ಹುಟ್ಟು ಎಷ್ಟು ಸತ್ಯವೋ ಅಷ್ಟು ಹುಟ್ಟು ನಾಳೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಯಾಕಂದ್ರೆ ತಿಪ್ಪಣ್ಣ ಕಮಕನೂರು ಹಾಗೂ ಮಂಕಾಳ ವೈದ್ಯರಿಗೆ ಏನಾರ ಸಚಿವ ಸ್ಥಾನ ಮುಂದಿನ ದಿನಮಾನದಲ್ಲಿ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಮ್ಮ ಸಮಾಜ ಇಡೀ ರಾಜ್ಯಾದ್ಯಂತ ಮುಟ್ಟು ನೋಡೋಕೆ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ.
ಇವಾಗ ಇಬ್ಬರಾಗ ಒಬ್ಬರಿಗೆ ಕೊಡ್ಲೇಬೇಕು. ಯಾಕಂದ್ರೆ 50 ಲಕ್ಷ ಜನಸಂಖ್ಯೆ ಉಳ್ಳವರು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮಾಜದವರು. ಮುಂದಿನ ದಿನಗಳಲ್ಲಿ 28ಕ್ಕೆ ನಾವು ಚುನಾವಣೆಯಲ್ಲಿ ನೀವೇನಾದರೂ ಸಚಿವ ಸ್ಥಾನ ಇಬ್ಬರಲ್ಲಿ ಒಬ್ಬರಿಗೆ ಮಕ್ಕಳ ವೈದ್ಯರಿಗೂ ಹಾಗೂ ತಿಪ್ಪಣ್ಣ ಕಮ್ಮಕ್ಕನವರಿಗೆ ಇಬ್ಬರಿಗೂ ಒಬ್ಬರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮ ಭೀಷ್ಮ ಅಂಬಿಗರ ಚೌಡಯ್ಯ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರ ಜೊತೆಗೆ ಅವರು ಕರೆಯನ್ನು ಹೇಳಿದ್ದಾರೆ. ಒಂದು ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಇದು ಒಂದು ಸರಿಪಡಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಚಿತ್ತಾಪುರದಲ್ಲಿ ನಮ್ಮ ಏನಿಲ್ಲ ಅಂದ್ರೆ ಆ ಭಾಗ ಗುಲ್ಬರ್ಗ ಭಾಗದಲ್ಲಿ MLAಗಳು 6 ರಿಂದ 7 ಜನ MLAಗಳು ಗೆಲ್ಲಬೇಕಂದ್ರೆ ನಮ್ಮ ಸಮಾಜ ಕೋಲಿ ಸಮಾಜ, ಗಂಗಾಮತ ಕೋಲಿ ಸಮಾಜನೇ ಕಾರಣ. ಮುಂದಿನ ದಿನಮಾನದಲ್ಲಿ ನಾವು ಎಚ್ಚರವನ್ನು ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬ್ರೆ ಹಾಗೂ ಹರಿಪ್ರಸಾದ್ ಸರ್ ಅವರಿಗೆ, ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೋಡಿ ನಿಮಗೆ ಗುಲ್ಬರ್ಗದಲ್ಲಿ ಮತ್ತೆ ಎಲ್ಲ ನಮ್ಮ ದಕ್ಷಿಣ ಕರ್ನಾಟಕದ ಆಯ್ತು ಎಲ್ಲ ಆಯ್ತು, ನಿಮಗೆ ಗೊತ್ತಿದ್ದ ವಿಚಾರ. ಮುಂದೆ ನಾವು ನಿಜವಾಗಿಯೂ ಸಮಾಜವನ್ನ ಎಚ್ಚರಿಕೆ ಕೊಟ್ಟಿದ್ದೀವಿ. 28ಕ್ಕೆ ನಿನ್ನ ಚುನಾವಣೆಗೆ ನೀವೇನಾದರೂ ಸ್ಪಂದಿಸಿದ್ರೆ 28ಕ್ಕೆ ಚುನಾವಣೆಗೆ ನಿಮಗೆ ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀವಿ.